ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ ನಲಿ ಕಲಿ ಕನ್ನಡ ಭಾಗ 1ರ ಹಾಡುವೆ ನಾನು ಒಂದು ಪೊಯಮಿನ ಬಗ್ಗೆ, ಪುಟ್ಟು ಎಂಬುವಂಥ ಪೊಯಮಿನ ಬಗ್ಗೆ ಈ ತರಗತಿಯಲ್ಲಿ ನಾವು ಕಲಿಯೋಣ ಮಕ್ಕಳೇ. ಪೊಯಮಿನ ಹೆಸರು ಪುಟ್ಟು. ಪುಟು 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 ಹೆಜ್ಜೆಯನ್ನಿಟ್ಟು ಕನ್ನಡಿ ಹಿದ್ದೆಡೆ ಬಂದನು ಪುಟ್ಟು. ಕನ್ನಡಿ ನೋಡಲು ಇನ್ನೊಂದು ಪುಟ್ಟುವ ಕಂದನು ಅವನಂದು. ಅಂದರೆ ಪುಟು 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 ಹೆಜ್ಜೆಯನ್ನಿಟ್ಟು ಅಂತಂದರೆ ಅವನೇನು ಮಾಡ್ತಾನೆ, ಒಂದು ಹೆಜ್ಜೆಯನ್ನಿಟ್ಟು ಕನ್ನಡಿ ಇದ್ದೆಡೆ ಬಂದನು ಪುಟ್ಟು. ಅಂದರೆ ಕನ್ನಡಿ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಒಂದು ಮಗು ಏನಾಗುತ್ತೆ, ಒಂದು ಸಣ್ಣವಾದ ಒಂದು ಮಗು ಏನು ಮಾಡುತ್ತೆ, ಕನ್ನಡಿ ಇದ್ದೆಡೆ ಬಂದನು ಪುಟ್ಟು ಅಂತಂದರೆ ಆ ಒಂದು ಪುಟ್ಟು ಏನು ಮಾಡುತ್ತೆ, ಆ ಮಗು ಕನ್ನಡಿಯಲ್ಲಿ ಒಂದು ತನ್ನದೇ ಆದ ಇನ್ನೊಂದು ಒಂದು ಬಿಂಬವನ್ನು ನೋಡುತ್ತೆ, ಅದರ ಇನ್ನೊಂದು ರೂಪವನ್ನು ನೋಡುತ್ತೆ. ಕನ್ನಡಿ ನೋಡಲು ಇನ್ನೊಂದು ಪುಟ್ಟುವ ಕಂದನು ಅವನಂದು ಅಂತಂದರೆ ಆ ಮಗುವನ್ನು ನೋಡಿ ಆ ಕನ್ನಡಿಯಲ್ಲಿ ಕಾಣುವಂಥ ಅದರದೇ ಒಂದು ರೂಪವನ್ನು ಕಂಡು ಪುಟ್ಟುವ ಕಂದನು ಅವನಂದು, ಅಂದರೆ ನನ್ನದೇ ನಾನೇ ಇದರಲ್ಲಿ ಕಾಣ್ತಾ ಇದ್ದೀನಲ್ಲ ಅಂದ್ಕೊಂಡ್ಬಿಟ್ಟು ಅವನಂದು. ನೆಕ್ಸ್ಟ್ ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಅಂತಂದರೆ ನಾವು ಹೆಂಗೆ ನಗ್ತೀವೋ ಹಂಗೆ ಅದೇನಾಗುತ್ತೆ, ನಮ್ಮ ಬಿಂಬ ಏನು ಮಾಡುತ್ತೆ, ಅದು ನಗುತ್ತೆ. ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಹತ್ತರೆ ಹತ್ತಿತು ಏನಿದು ಗುಟ್ಟು. ಅಂದರೆ ನಾನು ನಕ್ಕರೆ ನಗ್ತೀನಿ, ನನ್ನ ಹತ್ರ ಅದು ಅಳುತ್ತೆ, ಏನಿದು ಗುಟ್ಟು. ಹಿಡಿಯಲು ಹೋದರೆ ಸಿಗಲಿಲ್ಲ. ಅದು ಹಿಡಿಯಲು ಹೋದರೆ ಸಿಗುತ್ತಾ, ಸಿಗಲ್ಲ. ಮಾತಿಗೆ ಉತ್ತರ ಕೊಡಲಿಲ್ಲ. ನಾವೇನೇ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಲಿಲ್ಲ. ಅಂದರೆ ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಹತ್ತರೆ ಹತ್ತಿತು ಏನಿದು ಗುಟ್ಟು. ಹಿಡಿಯಲು ಹೋದರೆ ಸಿಗಲಿಲ್ಲ, ಮಾತಿಗೆ ಉತ್ತರ ಕೊಡಲಿಲ್ಲ ಅಂತಂದರೆ ಅದೇನಾಗುತ್ತೆ, ಹಿಡಿಯಲು ಹೋದರೆ ನಮ್ಮವಾದ ಒಂದು ಪ್ರತಿಬಿಂಬ ಅದಕ್ಕೆ ನಮಗೆ ಸಿಗಲ್ಲ, ಮಾತಿಗೆ ಉತ್ತರ ಕೊಡಲಿಲ್ಲ, ನಾವೇನು ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಅದೇ ರೀತಿಯಲ್ಲಿ ಸಟ್ಟನೆ ಪುಟ್ಟುಗೆ ಬಂದಿತು ಸಿಟ್ಟು. ಅಂದರೆ ಅವನಿಗೇನಾಗುತ್ತೆ, ಸಟ್ಟನೆ ಪುಟ್ಟುಗೆ ಬಂದಿತು ಸಿಟ್ಟು. ಅವನಿಗೇನಾಗುತ್ತೆ, ಸಡನ್ನಾಗಿ ಅವನಿಗೇನು ಮಾಡುತ್ತೆ, ಯಾವುದೇ ರೀತಿ ಮಾತಿಗೆ ಉತ್ತರ ಕೊಡಲಿಲ್ಲಲ್ಲ, ಅವನಿಗೇನಾಗುತ್ತೆ ಸಟ್ಟನೆ ಪುಟ್ಟಿಗೆ ಬಂದಿತ್ತು ಸಿಟ್ಟು. ಏನಾಗುತ್ತೆ, ಆ ಪುಟ್ಟಿಗೆ ಏನು ಮಾಡುತ್ತೆ, ಸಡನ್ನಾಗಿ ಕೋಪ ಬರುತ್ತೆ. ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು. ಅವನು ನೋಡ್ತಾನೆ ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು. ಅವನು ನೋಡ್ತಾನೆ ಸಿಟ್ಟಿನ ಬರದಲ್ಲಿ ಒಂದು ಕೊಡ್ತಾನೆ, ಹೊದಿತಾನೆ. ತನಗೆ ತಾಗಲು ಆ ಪೆಟ್ಟು ಅಂತಂದರೆ ಅವನು ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು, ತನಗೆ ತಾಗಲು ಆ ಪೆಟ್ಟು. ಅದೇನಾಗುತ್ತೆ, ತನಗೆ ತಾಗುತ್ತೆ ಆ ಪೆಟ್ಟು. ಆತನು ಪುಟ್ಟು ಬಾಯಿ ಬಿಟ್ಟು. ಅತ್ತನು ಪುಟ್ಟು ಬಾಯಿ ಬಿಟ್ಟು ಅಂದರೆ ತನಗೆ ತಾಗಲು ಆ ಪೆಟ್ಟು, ಅತ್ತನು ಪುಟ್ಟು ಬಾಯಿ ಬಿಟ್ಟು. ಆ ಮಗು ಏನು ಮಾಡುತ್ತೆ, ಒಂದು ಸಿಟ್ಟಿನ ಬರದಲ್ಲಿ ಹೊಡೆಯುತ್ತಲ್ಲ, ತನಗೆ ತಾಗಲು ಆ ಪೆಟ್ಟು, ಅತ್ತನು ಪುಟ್ಟು ಬಾಯಿ ಬಿಟ್ಟು ಅಂತಂದರೆ ಇವಾಗ ನಾವು ಕನ್ನಡಿಯಲ್ಲಿ ನಾವು ನಿಂತು ನೋಡ್ಕೊಂಡಾಗ ಏನಾಗುತ್ತೆ ಮಕ್ಕಳೇ, ನಮ್ಮ ಒಂದು ಪ್ರತಿರೂಪ ಕನ್ನಡಿಯಲ್ಲಿ ಕಾಣುತ್ತೆ. ಆವಾಗ ನಾವು ಏನೇ ಒಂದು ಆ್ಯಕ್ಷನ್ ಮಾಡಿದ್ರು, ಏನೇ ಒಂದು ಮಾಡಿದ್ರು ಏನಾಗುತ್ತೆ, ಅದು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಅದೇ ರೀತಿ ತನಗೆ ತಾಗಲು ಆ ಪೆಟ್ಟು, ಅವನು ಏನು ಮಾಡಿದಾನೆ, ಅವನು ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು. ಅವನು ಏನು ಮಾಡ್ತಾನೆ, ಒಂದು ಸಿಟ್ಟಿನ ಒಂದು ಬರಸಿನಲ್ಲಿ ಏನು ಮಾಡಿದ, ಒಂದು ಒದೆಯನ್ನು ಕೊಟ್ಟಾಗ ಏನಾಗುತ್ತೆ, ಅದು ಅವನಿಗೆ ರಿಫ್ಲೆಕ್ಟ್ ಆಗುತ್ತೆ. ತನಗೆ ತಾಗಲು ಆ ಪೆಟ್ಟು, ಅತ್ತನು ಪುಟ್ಟು ಬಾಯಿ ಬಿಟ್ಟು ಅಂತಂದರೆ ಆ ಮಗು ಏನು ಮಾಡುತ್ತೆ, ಅಳುತ್ತೆ. ಸಟ್ಟನೆ ಪುಟ್ಟುಗೆ ಬಂದಿತ್ತು ಸಿಟ್ಟು, ಸಿಟ್ಟಿನ ಬರದಲ್ಲಿ ಕೊಟ್ಟನು ಪೆಟ್ಟು, ತನಗೆ ತಾಗಲು ಆ ಪೆಟ್ಟು, ಅತ್ತನು ಪುಟ್ಟು ಬಾಯಿ ಬಿಟ್ಟು. ಈ ಒಂದು ಪುಟ್ಟು ಎಂಬುವಂಥ ಈ ಪದ್ಯವನ್ನು ಬರೆದವರು ಪಳಕಳ ಸೀತಾರಾಮ ಭಟ್ಟ. ಈ ಒಂದು ಪೊಯಮನ್ನು ಬರೆದವರು ಪಳಕಳ ಸೀತಾರಾಮ ಭಟ್ರವರು. ಒಂದೆರಡು ಕ್ವಶನ್ ಕೊಟ್ಟಿದ್ದಾರೆ ಮಕ್ಕಳೇ. ಪುಟ್ಟ ಏನನ್ನು ನೋಡಿ ನಕ್ಕನು ಅಂದರೆ ಪುಟ್ಟ ಕನ್ನಡಿಯಲ್ಲಿ ತನ್ನ ಬಿಂಬವನ್ನು ನೋಡಿ ನಕ್ಕನು ಮಕ್ಕಳೇ. ಪುಟ್ಟುವಿಗೆ ಸಿಟ್ಟು ಬರಲು ಕಾರಣವೇನು
ಅಂದರೆ ಆ ಮಗುವಿಗೆ ಸಿಟ್ಟು ಬರಲು ಕಾರಣವೇನು ಮಕ್ಕಳೇ? ಪುಟ್ಟು ಕನ್ನಡಿಯಲ್ಲಿ ಕಂಡ ತನ್ನ ಬಿಂಬವನ್ನು ಹಿಡಿಯಲು ಹೋದರೆ ಸಿಗಲಿಲ್ಲ, ಮಾತಿಗೆ ಉತ್ತರ ಕೊಡಲಿಲ್ಲ. ಹಾಗಾಗಿ ಆ ಮಗುವಿಗೆ ಏನಾಯಿತು? ಸಿಟ್ಟು ಬಂತು ಮಕ್ಕಳೇ. ಈ ಒಂದು ಪುಟ್ಟು ಪೊಯಮ್ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ಕಾಯಿರಿ ಮಕ್ಕಳೇ. ಧನ್ಯವಾದಗಳು.